ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, ಜಿಲ್ಲಾಧಿಕಾರಿ ದಯಾನಂದ ಸೂಚನೆ. ಬಿಜೆಪಿ ಮುಖಂಡ ಶಶಿಕುಮಾರ್ ಹುಟ್ಟುಹಬ್ಬ, ಜನರ ಗಮನ ಸೆಳೆದ ಕೆಂಗೇರಿಯ ಅಯೋಧ್ಯೆ ಬಾಲರಾಮ ಗಣೇಶ. ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಇದರ ಮೌಲ್ಯಗಳು ಹಾಗೂ ತತ್ವಗಳನ್ನು ಎತ್ತಿ ಹಿಡಿದು ನಾಗರಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸೆಪ್ಟೆಂಬರ್ 15ರಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ.ಎ. ದಯಾನಂದ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸುವ ಸಂಬಂಧ ಕಾರ್ಯಕ್ರಮಗಳ ರೂಪರೇಷೆ ಕುರಿತಂತೆ ಚರ್ಚಿಸಲು ಕರೆಯಲಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಆಚರಣೆ ಪ್ರಯುಕ್ತ ಈಗಾಗಲೇ ಸೂಚಿಸಿರುವಂತೆ ಜಿಲ್ಲೆಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ರಚಿಸಲು ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದ ಅವರು, ಅಂದು ಬೆಳಗ್ಗೆ 8:30ರಿಂದ 9:30ರವರೆಗೆ ಏಕಕಾಲದಲ್ಲಿ ರಾಜ್ಯದ ಉತ್ತರ ತುದಿ ಬೀದರ್ನಿಂದ ದಕ್ಷಿಣ ತುದಿ ಗಡಿ ಜಿಲ್ಲೆ ಚಾಮರಾಜನಗರದವರೆಗೂ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಲಾಗುತ್ತಿದೆ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೊಸಕೋಟೆಯಿಂದ ಹೆಜ್ಜಾಲದವರೆಗೆ ಅಂದಾಜು 53 ಕಿಲೋಮೀಟರ್ವರೆಗೂ ಮಾನವ ಸರಪಳಿಯನ್ನು ರಚಿಸಲಾಗುತ್ತದೆ ಎಂದರು. ಪ್ರಜಾಪ್ರಭುತ್ವದ ಮೂಲ ಉದ್ದೇಶದಂತೆ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಜಿಲ್ಲೆಯಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಅದಾದ ಮೇಲೆ 9:20 ನಂತರ 9:35ರವರೆಗೆ ಒಂದು 15 ನಿಮಿಷ ಮಾನವ ಸರಪಳಿಯನ್ನು ರೆಡಿಯಾಗಿ ನಿಲ್ಲಬೇಕು. ಇದು ಕಾರ್ಯಕ್ರಮ. 9:35 ನಂತರ ಒಂದು 10 ನಿಮಿಷ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇದೆ. 10 ಲಕ್ಷ ಗಿಡಗಳನ್ನು ಎಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸ್ತೀವೋ ಅದೇ ರೂಟ್ನಲ್ಲಿ ನೆಡಬೇಕು. ಅದು ಒಂದು ದಾಖಲೆ ಆಗಬೇಕು ಅನ್ನೋದು ಫಾರೆಸ್ಟ್ ಇಲಾಖೆಯ ಉದ್ದೇಶ. ಬಟ್ ನಮ್ಮ ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ಜಾಗ ಇರೋದಿಲ್ಲ ನೆಡಲಿಕ್ಕೆ. ಹಾಗಾಗಿ ಹೇಳಿದ್ವಿ, ಎಲ್ಲಿ ಅವಕಾಶಗಳಿದೆ ಅಲ್ಲಿ ಮಾತ್ರ ನೆಡಿ ಅಂತ ಹೇಳಿದ್ದಾರೆ. ಉಳಿದಂತೆ ಬೇರೆ ಕಡೆ ಎಲ್ಲ ರೋಡ್ಗಳಲ್ಲಿ ಅಥವಾ ಹೈವೇಗಳಲ್ಲಿ ಅದೇ ರೂಟ್ನಲ್ಲಿ ಗಿಡಗಳನ್ನು ನೆಡ್ತಾರೆ. ಇದೊಂದು 10 ಲಕ್ಷ ಒಂದೇ ಲೈನ್ನಲ್ಲಿ ಅದನ್ನು ಮಾಡೋದ್ರಿಂದ ಅವ್ರು ಯಾವ ರೂಟಲ್ಲಿ ಹೋಗುತ್ತೆ ಅಂತ ಮುಂದೊಂದು ದಿವಸ ಯಾವ ಹಿನ್ನೆಲೆಯಲ್ಲಿ ಗಿಡಗಳನ್ನು ನೆಟ್ಟಿದ್ದು ಅನ್ನೋ ಒಂದು ಇತಿಹಾಸದ ಗುರುತು ಉಳಿದುಕೊಳ್ಳುತ್ತೆ. ಹಾಗಾಗಿ ಇದಿಷ್ಟು 15ನೇ ತಾರೀಕು ಇರುವಂಥ ಕಾರ್ಯಕ್ರಮ. ನಾವು ಈಗಾಗಲೇ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ದಯವಿಟ್ಟು ಈ ಮೂಲಕ ನಾನು ವಿನಂತಿ ಮಾಡೋದು ಅಂದರೆ, ಸಾರ್ವಜನಿಕರು ಅಥವಾ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ರಾಜಕೀಯ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿರ್ಬೋದು, ಯಾವುದೇ ಕ್ಲಬ್ ಇರ್ಬೋದು, ದಯವಿಟ್ಟು ಬೆಳಗ್ಗೆ ಭಾನುವಾರ ನೀವು ವಾಕ್ ಹೋಗ್ತೀರಿ, ಮತ್ತೊಂದು ಕಡೆ ಹೋಗ್ತೀರಿ, 8 ಗಂಟೆ ವಾಕ್ ಮುಗಿಸಿ 9 ಗಂಟೆಗೆ ಹೋಗೋ ಬದಲು ದಯವಿಟ್ಟು ಬನ್ನಿ, ನಮ್ಮೊಂದಿಗೆ ನೀವು ಕೂಡ ಕೈ ಜೋಡಿಸಿ. ಎಲ್ಲರೂ ನಾವೆಲ್ಲ ಒಂದೇ, ಜಾತಿ ಧರ್ಮ ಮತಗಳನ್ನು ಮೀರಿ ನಾವೆಲ್ಲರೂ ಜಾತ್ಯತೀತರಾಗಿ ಕೈ ಜೋಡಿಸೋಣ. ಆ ಮೂಲಕ ನಮ್ಮ ಈ ಮಾನವ ಸರಪಳಿಯನ್ನು ನಿರ್ಮಿಸೋದ್ರ ಮೂಲಕ ಜಗತ್ತಿನಲ್ಲಿ ಒಮ್ಮೆ ನಮ್ಮ ಕರ್ನಾಟಕದ ಕಡೆ ತಿರುಗಿ ನೋಡಲಿ. ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಂವಿಧಾನಕ್ಕೋಸ್ಕರ, ಪ್ರಜಾಪ್ರಭುತ್ವಕ್ಕೋಸ್ಕರ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪ್ರಾಂತ್ಯಾತೀತವಾಗಿ ಭಾಗವಹಿಸಿದ್ದೀವಿ ಅನ್ನೋ ಹೆಮ್ಮೆ ನಮಗೂ ಇರಲಿ. ನಾವು ಯಾರಾದರೂ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇಲ್ಲ ಅಂದರೆ ಹಾಗೆ ವಾಲಂಟಿಯರ್ ಆಗಿ ಕೂಡ ತಾವು ಭಾಗವಹಿಸ್ಬೋದು. ಇಂಥ ಜಾಗ ಅಂತಿಲ್ಲ, ಆನ್ಲೈನ್ನಲ್ಲಿ ನಾವು ರೂಟ್ ಹಾಕಿದ್ವಿ, ಆ ರೂಟಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಕೈ ಜೋಡಿಸಲಿಕ್ಕೆ ಅವಕಾಶ ಇದೆ. ರಾಜ್ಯದಾದ್ಯಂತ ಏಕಕಾಲದಲ್ಲಿ ಆರಂಭಗೊಳ್ಳುವ ಮಾನವ ಸರಪಳಿ ರಚನೆಯ ಕಾರ್ಯಕ್ರಮದ ಜೊತೆಗೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯಾದ್ಯಂತ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಸಿಗಳನ್ನು ಪೂರೈಸುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯ 53 ಕಿಲೋಮೀಟರ್ ಮಾರ್ಗದಲ್ಲಿ ಮಾನವ ಸರಪಳಿ ನಿರ್ಮಿಸಲಾಗುತ್ತಿದೆ. ಸರಪಳಿಯು ಆರಂಭವಾದ ಪ್ರತಿ 100 ಮೀಟರ್ಗೆ ಒಬ್ಬ ಶಿಕ್ಷಕರನ್ನು ನೇಮಿಸಿ 80 ಮಕ್ಕಳಿಂದ ಮಾನವ ಸರಪಳಿ ರಚಿತವಾಗುತ್ತದೆ. ಪ್ರತಿಯೊಂದು ಕಿಲೋಮೀಟರ್ಗೆ ತಾಲೂಕು ಮಟ್ಟದ ಅಧಿಕಾರಿ ಹಾಗೂ 2 ಕಿಲೋಮೀಟರ್ಗೆ ಪ್ರತಿ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನೇಮಿಸಲಾಗಿರುತ್ತದೆ. ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಜನರನ್ನು ಸೇರಿಸಿ ಸರಪಳಿಯನ್ನು ಸಡಿಲಗೊಳ್ಳದಂತೆ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಕಾರ್ಯಕ್ರಮದ ನಿರ್ವಹಣೆಗೆ ನಿಯೋಜನೆಯಾಗಿರುವ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಸ್ಥಳಗಳಿಗೆ ಭೇಟಿ ನೀಡಿ ಅಗತ್ಯ ಸಿದ್ಧತೆಗಳನ್ನು ಶೀಘ್ರ ಮುಗಿಸಬೇಕು ಎಂದು ಜಿಲ್ಲಾಧಿಕಾರಿ ದಯಾನಂದ್ ಹೇಳಿದರು. ಸೆಪ್ಟೆಂಬರ್ 15ರಂದು ನಡೆಯುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಪ್ರತಿಯೊಬ್ಬ ಅಧಿಕಾರಿಯೂ ಕಡ್ಡಾಯವಾಗಿ ಭಾಗವಹಿಸಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅಂದು ರಜೆಯನ್ನು ಹಾಕಿಕೊಳ್ಳುವಂತಿಲ್ಲ. ನಿಯೋಜನೆಗೊಂಡ ಅಧಿಕಾರಿಗಳು ತಮಗೆ ನೀಡಿರುವ ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಕರ್ತವ್ಯ ಲೋಪ ಎಸಗಿದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಸಂಚಾರಿ ವಿಭಾಗದ ಡಿಸಿಪಿ ಅನಿತಾ ಅಡ್ಡನವರ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮಾನವ ಸರಪಳಿ ರಚಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸುವ ಕಾರ್ಯವೊಂದು ಸವಾಲಾಗಿದೆ. ಸಾರ್ವಜನಿಕರ ಹಾಗೂ ಮಕ್ಕಳ ರಕ್ಷಣೆ ಮತ್ತು ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಸ್ಥಳದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ.
ಅಧಿಕಾರಿಗಳು ಸ್ಥಳದಲ್ಲಿ ನಿಯೋಜನೆಗೊಂಡ ಪೊಲೀಸರೊಂದಿಗೆ ಸಮನ್ವಯವನ್ನು ಸಾಧಿಸಲು ಅವರ ದೂರವಾಣಿ ಸಂಖ್ಯೆಯನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಲಾಂಛನ ಹಾಗೂ ರೂಟ್ ಮ್ಯಾಪನ್ನು ಬಿಡುಗಡೆ ಮಾಡಲಾಯಿತು. ಸಭೆಯಲ್ಲಿ ಮಾಜಿ ಸಚಿವೆ BT ಲಲಿತಾ ನಾಯ್ಕ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KS ಲತಾಕುಮಾರಿ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅನಿತಾ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದಲಿತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಹುಟ್ಟುಹಬ್ಬವನ್ನು ಅವರ ಗೆಳೆಯರು ಹಿತೈಷಿಗಳು ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಕೆಂಗೇರಿಯ ವಿದ್ಯಾಪೀಠ ರಸ್ತೆಯಲ್ಲಿರುವ ಗುರುಕುಲದ ಮಕ್ಕಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಶಶಿಕುಮಾರ್ ಧನ್ಯವಾದಗಳನ್ನು ಹೇಳಿದರು. ನಮ್ಗೆ ಅವರು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ನಮಗೂ ಗೊತ್ತಿಲ್ಲ ಅವ್ರ ಬರ್ತಡೇ ಇದೆ ಅಂತ ಹೇಳಿ ಇವತ್ತು. ಹಾಗೆ ಇನ್ನೊಬ್ರು ಬಂದಿದ್ದಾರೆ ಅಕ್ಕ, ಅವ್ರಿಗೂ ಕೂಡ ಇವತ್ತು ಬರ್ತಡೇ ಇದೆ. ದೇವರು ಅವ್ರ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾವು ಕೇಳ್ಕೊಳ್ಳೋಣ ದೇವ್ರ ಹತ್ರ. ಹಾಗೆ ಅವರ ಏನು ಆಸೆಗಳಿದೆ ಅದೆಲ್ಲ ಭಗವಂತ ಈಡೇರಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಅವರಿಬ್ಬರಿಗೂ ಕೂಡ ಹುಟ್ಟಿದ ಹಬ್ಬದ ಶುಭಾಶಯಗಳ ಹೇಳೋಣ. ಇವತ್ತು ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಹೇಗಾಯಿತು? ಥ್ಯಾಂಕ್ ಯು ಸರ್. ಇವತ್ತು ಏನಿಲ್ಲ ಸರ್, ಮತ್ತು ಪ್ರತಿ ವರ್ಷದಂತೆ ಈ ಸಲ ನಮ್ಮ ಸ್ನೇಹಿತರುಗಳು, ನಮ್ಮ ಹಿತೈಷಿಗಳೆಲ್ಲ ಯಾರಿದ್ದರು ಎಲ್ಲ ಬಂದು ವಿಶ್ ಮಾಡಿಬಿಟ್ಟು ಹೋದರು. ಅದಾದ ನಂತರ ಪ್ರತಿ ವರ್ಷದಂತೆ ಈ ಸಲನೂ ನಮ್ಮ ಕೆಂಗೇರಿ ಗೋಕುಲ ಒಂದು ಅನಾಥಾಶ್ರಮ ಏನಿದೆ ಅಲ್ಲಿ ಬಂದು ಇಲ್ಲಿರೋವಂಥ ಮಕ್ಕಳಿಗೆ ಮಾಮೂಲಿ ಪ್ರತಿ ಸಲನೂ ಒಂದು ಊಟದ ವ್ಯವಸ್ಥೆ ಮಾಡಿರ್ತೀವಿ. ಊಟ ಮಾಡೋವಂಥ ವ್ಯವಸ್ಥೆ ಆಗಿದೆ. ಅದಾದ ನಂತರ ಮಾಮೂಲಿ ಹೆಣ್ಮಕ್ಳಿಗೆ ಬಾಗಿನ ಕೊಡೋವಂಥದ್ದು ಕಾರ್ಯಕ್ರಮ, ಅದು ಇವತ್ತು ನಾವು ಕೊಡೋಂಗಿರಲಿಲ್ಲ. ಸೊ ಅದಕ್ಕೆ ಮುಂದಿನ ಭಾನುವಾರ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಅದನ್ನು ಮಾಡ್ತಾಯಿದ್ದೀರಿ. ಸೊ ಹಂಗಾಗಿ ಅಷ್ಟೇ ಸರ್, ಇನ್ನೇನು ವಿಶೇಷವಾಗಿ ಕಾರ್ಯಕ್ರಮ ಏನು. ಚೆನ್ನಾಗಿ ಜರುಗಿಸ್ಕೊಂಡು ಹೋಗಲಿ, ಇನ್ನಷ್ಟು ಆಯುರ ಆರೋಗ್ಯ ದೇವರು ಕೊಟ್ಟು ನಿಮ್ಗೆ ಕಾಪಾಡಿ ಸರ್. ಥ್ಯಾಂಕ್ ಯು. ಶುಭಾಶಯಗಳು. ಶಿಷ್ಯರಿಗೆ 100 ವರ್ಷ ಬದುಕು ಬಾಳಲಿ, ಸಮಾಜದಲ್ಲಿ ಒಳ್ಳೆ ಗಣ್ಯತೆ. ಬಿಜೆಪಿಯ ಮುಖಂಡರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಶಿಕುಮಾರ್ ಅವರನ್ನು ಅಭಿನಂದಿಸಿದರು. ಕೆಂಗೇರಿಯ ಭುವನೇಶ್ವರಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ರಾಜ್ಕುಮಾರ್ ವೃತ್ತದಲ್ಲಿ ಪ್ರತಿಷ್ಠಾಪಿಸಿರುವ ಅಯೋಧ್ಯೆಯ ಶ್ರೀ ಬಾಲರಾಮ ಗಣಪತಿ ಸಾರ್ವಜನಿಕರ ಕಣ್ಮನ ಸೆಳೆದಿದೆ. ಸಂಘದ ಅಧ್ಯಕ್ಷ ಮಾಜಿ BBMP ಸದಸ್ಯ ರಾ ಆಂಜನಪ್ಪ ನೇತೃತ್ವದಲ್ಲಿ 5 ದಿನಗಳ ಕಾಲ ಗಣೇಶೋತ್ಸವ ಆಚರಿಸಲಾಗುತ್ತಿದೆ. ವಿಧಾನ ಪರಿಷತ್ ಸದಸ್ಯ TN ಜವರಾಯಿಗೌಡ, ಮಾಜಿ BBMP ಸದಸ್ಯ ಹನುಮಂತೇಗೌಡ, ಚೇತನ್ ಗೌಡ, ಕೇಶವಮೂರ್ತಿ, ಬಿಜೆಪಿ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಸರ್.